ಸಂಸ್ಕೃತಿ ಸಿಟಿ ರವಿ ಅವರಿಂದ ಬಯಲಾಗಿದೆ. ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ಟ್ವೀಟ್ ಮಾಡಿದ್ದಾರೆ. ಸಿಟಿ ರವಿ ಪರಿಷತ್ ಗೌರವಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ದಾರೆ. ಸ್ತ್ರೀಯರನ್ನ ಗೌರವಿಸುವ ರಾಮ ಎಲ್ಲಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ಸ್ತ್ರೀಯರನ್ನ ನಿಂದಿಸುವ ಬಿಜೆಪಿಗರಲ್ಲಿ ಇಂತಹ ಅನಾಚಾರಿಗಳು ಜೈ ಶ್ರೀರಾಮ್ ಅನ್ನೋದು ಪ್ರಭು ಶ್ರೀರಾಮನಿಗೆ ಮಾಡಿದ ಘೋರ ಅವಮಾನ ಅಂತ ಟ್ವೀಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮಹಿಳೆಯರನ್ನ ನಿಂದಿಸುವ ಪಾಠವನ್ನ, ಅವರ ಮನಸ್ಥಿತಿಯನ್ನ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬಿಜೆಪಿಯ ಸಂಸ್ಕೃತಿ ಎಂಥದ್ದು ಅನ್ನುವಂತಹ ವಿಚಾರವನ್ನ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತಿಲ್ಲಿ ಇನ್ನೊಂದು ವಾದ ಮಂಡಿಸ್ತೀನಿ ಶ್ರುತಿ. ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯವರ ಸಿದ್ಧಾಂತವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಂವಿಧಾನಕ್ಕೆ ಗೌರವ ಅನ್ನೋ ಕಾಂಗ್ರೆಸ್ನ ಸಂಸ್ಕೃತಿ ಇದೆನಾ? ಸುವರ್ಣಸೌಧದ ಒಳಗೆ ಗುಂಡಾಗಳನ್ನ ನುಗ್ಲಿಕ್ಕೆ ಬಿಡ್ತೀರಾ? ಹೌದು. ಒಬ್ಬ ಜನಪ್ರತಿನಿಧಿಯನ್ನ ಅರೆಸ್ಟ್ ಮಾಡಿ ಬೀದಿ ಸುತ್ತಿಸ್ತೀರಾ? ಒಬ್ಬ ಆರೋಪಿಗೆ ತಾನು ಮಾಡಿರೋ ಆರೋಪ ಏನು, ತನ್ನ ವಿರುದ್ಧ ದಾಖಲಾಗಿರೋ ದೂರು ಏನು ಅನ್ನೋದನ್ನ ತಿಳಿಯೋಕೆ ಬಿಡದೆ, ವಕೀಲರನ್ನ ಭೇಟಿ ಆಗೋಕೆ ಬಿಡದೆ ಸುತ್ತಿಸ್ತೀರಾ? ಇದ ಕಾಂಗ್ರೆಸ್ನ ಸಂಸ್ಕೃತಿ? ಅಂದ್ರೆ ಇಲ್ಲಿ ಸಂಸ್ಕೃತಿ ಬಗ್ಗೆ ಎರಡೂ ಪಕ್ಷದವರು ಮಾತನಾಡದೇ ಇದ್ರೆ ಒಳ್ಳೇದು ಅಂತ. ಸ್ತ್ರೀಯ ಘನತೆಯನ್ನ ಹಾಳು ಮಾಡಿದ್ರು ಅನ್ನೋ ಕಾರಣಕ್ಕೆ ಸಿಟಿ ರವಿ ಅವರ ವಿರುದ್ಧ ಕಾನೂನು ಕ್ರಮ ಅನ್ನೋದೇ ಆದ್ರೆ, ನಿನ್ನೆ ಸುವರ್ಣಸೌಧದ ಒಳಗೆ ಗೂಂಡಾಗಳು ನುಗ್ಗಿ ಸುವರ್ಣಸೌಧದ ಗೇಟ್ಗಳನ್ನ ಒದ್ರಲ್ಲ, ಅದು ಯಾವ ಸಂಸ್ಕೃತಿ? ಅದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ ಮಾತನಾಡ್ತಾ ಇಲ್ಲ? ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಗೌರವವನ್ನ ಕೊಡುವಂತಹ ಕಾಂಗ್ರೆಸ್ ಪಕ್ಷ ನಿನ್ನೆಯಾದ ಘಟನೆಯನ್ನ ಸಮರ್ಥಿಸಿಕೊಳ್ಳುತ್ತಾ? DK ಶಿವಕುಮಾರ್ ಅವರು ಹೇಗೆ ಹೇಳ್ತಾರೆ, ಸ್ವಾಭಾವಿಕ ಪ್ರತಿಕ್ರಿಯೆ ಇದು. ಸುವರ್ಣಸೌಧಕ್ಕೆ ರೌಡಿಗಳು ನುಗ್ಗೋದು ಸ್ವಾಭಾವಿಕನಾ? ಖಂಡಿತ. ಸುವರ್ಣಸೌಧದ ಒಳಗೆ ಸೆಕ್ಯೂರಿಟಿಗಳನ್ನ, ಮಾರ್ಷಲ್ಗಳನ್ನ ತಳ್ಳೋದು, ಸುವರ್ಣಸೌಧದ ಒಳಗೆ ಅವಾಚ್ಯ ಪದಗಳನ್ನ ಬಳಕೆ ಮಾಡೋದು ಸ್ವಾಭಾವಿಕನಾ? ಈ ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಅಂತಾನೆ ಅಲ್ವಾ ಅಲ್ಲಿ ಮಾರ್ಷಲ್ಸ್ ಇರೋದು. ಅವ್ರ ಕೆಲಸ ಇವ್ರು ಮಾಡ್ಬಿಟ್ರೆ ಅವ್ರಿಗೆ ಸಿಟಿ ರವಿ ಅವರನ್ನ ಸಮರ್ಥಿಸ್ಕೊಳ್ತಿದೀವಿ ಅಂತ ಹೇಳಿ ಖಡಾಖಂಡಿತವಾಗಿಯೂ ಅಲ್ಲ. ಸಿಟಿ ರವಿ ಅವರು ಮಾಡಿದ್ದಾರೆ ಅನ್ನೋ ಆರೋಪ ಅತ್ಯಂತ ಗಂಭೀರವಾದದ್ದು. ಒಬ್ಬ ಜನಪ್ರತಿನಿಧಿಗೆ ಹೀಗೆ ಮಾಡ್ತಿದ್ದೀರಿ ಅಂತ ಹೇಳಿ ಸಿಟಿ ರವಿ ಅವರು ಆರೋಪ ಮಾಡ್ತಿದ್ದಾರೆ ಅಂತಂದ್ರೆ, ಮತ್ತೊಬ್ಬ ಜನಪ್ರತಿನಿಧಿ ವಿರುದ್ಧವಾಗಿ ಅಂಥ ಪದ ಬಳಕೆ ಮಾಡುವುದು ಸರಿನಾ? ಆ ಪ್ರಶ್ನೆಯನ್ನ ನಾವು ಕೇಳ್ತಲೇ ಇದ್ದೀವಿ, ಬಹಳ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾ ಇದೀವಿ. ಅವ್ರು ಮಾಡಿದ್ದು ತಪ್ಪು ಅಂತ ನೀವು ಹೇಳ್ತಿದ್ದೀರಿ ಅಂದ್ರೆ, ನೀವು ಮಾಡಿದ್ದು ಕೂಡ ತಪ್ಪೇ. ನೀವಂತ ಪದ ಪ್ರಯೋಗ ಮಾಡಿದ್ದೀರಿ ಅನ್ನೋ ಆರೋಪ ನಿಮ್ಮ ಮೇಲೆ ಬಂದ ಮೇಲೆ ಅತ್ಯಂತ ಸಂಯಮ, ತಾಳ್ಮೆ, ಶಿಸ್ತು ನಿಮ್ಮ ಕಡೆಯಿಂದ ಕೂಡ ಪ್ರದರ್ಶನ ಆಗ್ಬೇಕಾಗಿತ್ತು. ಸಂಘ ಪರಿವಾರದವರಲ್ವಾ, ಆ ಹಿನ್ನೆಲೆಯಿಂದ ಬಂದವರಲ್ವಾ, ನಿಮಗಿರ್ಬೇಕಾಗಿತ್ತು. ನನ್ನ ಮೇಲೆ ಅಪವಾದ ಬಂದಿದ್ಯಾ, ಪ್ರೂವ್ ಆಗ್ಲಿ, ಕಾನೂನಾತ್ಮಕವಾಗಿ ಏನೆಲ್ಲ ಪ್ರಕ್ರಿಯೆ ಇದೆ ನಾನು ಎದುರಿಸ್ಲಿಕ್ಕೆ ಸಿದ್ಧನಿದ್ದೇನೆ, ಮಾಡಬೇಕಿತ್ತ ಹೈಡ್ರಾಮಾ? ಇದನ್ನ ಸಮರ್ಥನೆ ಮಾಡ್ಕೊಂಡು ಮಾತನಾಡ್ಬೇಕಾ ಬಿಜೆಪಿ ಪಕ್ಷದವರು? ಪ್ರಶ್ನೆ ನಾವು ಬಿಜೆಪಿಯವರನ್ನು ಕೇಳ್ತೀವಿ, ಕಾಂಗ್ರೆಸ್ನವರನ್ನು ಕೂಡ ಕೇಳ್ತೀವಿ. ಅಲ್ಟಿಮೇಟ್ಲಿ ಗೌರವ ಸಿಗಬೇಕಾಗಿರೋದು ಪ್ರಜಾಪ್ರಭುತ್ವಕ್ಕೆ, ಸುವರ್ಣಸೌಧಕ್ಕೆ, ಅಲ್ಲಿನ ಘನತೆಗೆ. ಸಿಟಿ ರವಿ ಅವರಿಗೆ ಇವತ್ತೇ ಜಾಮೀನು ಸಿಕ್ಬಿಡುತ್ತಾ ಅನ್ನೋದು ಪ್ರಶ್ನೆ. ಬೇಲ್ ಅರ್ಜಿ ಹಾಕುವುದಕ್ಕೆ ರವಿ ಪರ ವಕೀಲರು ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ. ರಿಪಬ್ಲಿಕನ್ ಜೊತೆ ವಕೀಲರು ಮಾತನಾಡಿದ್ದಾರೆ. ಸಿಟಿ ರವಿ ಪರ ವಕೀಲರು ಇವತ್ತೇ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡ್ತೀವಿ, ಅದಕ್ಕೆ ಸಿದ್ಧ ಮಾಡ್ಕೊಳ್ತಿದ್ದೀವಿ ಅನ್ನುವಂತಹ ವಿಚಾರವನ್ನ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ವಕೀಲರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಇನ್ನೂ ತನಕ ಸಿಟಿ ರವಿ ಅವ್ರನ್ನ ಯಾವ ಕೋರ್ಟಿಗೆ ಹಾಜರುಪಡಿಸ್ತಾರೆ, ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ, ಆ ಪ್ರಕ್ರಿಯೆ ಎಷ್ಟೊತ್ತಿಗೆ ಮುಗಿಯುತ್ತೆ, ಅದೇ ಕ್ಲಾರಿಟಿ ಇಲ್ಲ. ಬಟ್ ಸಿಟಿ ರವಿ ಅವರ ಪರ ವಕೀಲರು ಅವ್ರು ಮಾಡೋ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಯಾವುದಕ್ಕೂ ಜಾಮೀನು ಸಿಗಬೇಕಲ್ಲ, ಅದಕ್ಕೆ ಅರ್ಜಿ ಹಾಕೋದಕ್ಕೆ ಸಿದ್ಧತೆಗಳಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರನ್ನು ಬೆಳಗಾವಿ ಪೊಲೀಸರು ಬಂಧನ ಮಾಡಿರುವಂಥದ್ದು. ಸದ್ಯ ನಾನಿವಾಗ ಕೋರ್ಟ್ ಬಳಿ ಇರುವಂಥದ್ದು. ಅಂತಂದ್ರೇನು, ವಕೀಲರನ್ನು ನಾನು ಕೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂತಂದರೆ ಮುಂದಿನ ಏನೇನೋ ಪ್ರೊಸೆಸ್ ಇರುತ್ತೆ ಅನ್ನೋದು. ಸರ್, ಇವಾಗ ನಿನ್ನೆ ಅರೆಸ್ಟ್ ಮಾಡಿದರು, ಈಗ ಮುಂದಿನ ಪ್ರೊಸೆಸ್ ಏನೇನು ಇರುತ್ತೆ ಅಂತ ಸರ್? ಈಗ ನಾವು ಕಾಯ್ತಾ ಇದ್ದೇವೆ. ಸಿಟಿ ರವಿ ಅವರನ್ನು ಈ ಕ್ಷಣದಲ್ಲಿ ಮಾಹಿತಿ ಪ್ರಕಾರ ಅವರನ್ನು ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತಾರೆ ಅಂತ ತಿಳ್ಕೊಂಡು, ನ್ಯಾಯಾಲಯದ ಅವಧಿ 10 ಗಂಟೆಗೆ ಶುರು ಆಗೋದಿದೆ. ಅದಕ್ಕಿಂತ ಮುಂಚಿತವಾಗಿ ಗೌರವಾನ್ವಿತ ನ್ಯಾಯಾಧೀಶರ ಮನೆಗೆ ಅವ್ರನ್ನ ಕರ್ಕೊಂಡೋಗಿ ಹಾಜರು ಮಾಡುವಂಥ ಮಾಹಿತಿ ನಮಗೆ ಸಿಕ್ಕಿದೆ. ಆ ದೃಷ್ಟಿಯಿಂದ ನಾವು ನಮ್ಮ ಕಕ್ಷಿದಾರರ ಸಲುವಾಗಿ ಏನೇನು ವ್ಯವಸ್ಥೆಯನ್ನು ಮಾಡ್ಕೋಬೇಕು, ಜಾಮೀನಿನ ಸಲುವಾಗಿ, ಬೇಲ್ ಸಲುವಾಗಿ ಅದೆಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ದೇವೆ. ಮುಂದಿನ ಕಾನೂನು ಈಗಾಗಲೇ ಅವರು ಒಂದು ಸ್ಟೇಷನ್ನಲ್ಲಿ ಅವ್ರನ್ನ ಕೂರಿಸ್ಬೇಕಾಗಿತ್ತು. ಅವರು ಕಾರಣಾಂತರದಿಂದ ಗೊತ್ತಿಲ್ಲ, ನಿನ್ನೆ ಕಳೆದ ರಾತ್ರಿ 2 ಗಂಟೆಯಿಂದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ನಮಗೆ. ಅವ್ರು ಎಲ್ಲ ಕಡೆ ತಿರುಗಾಡಿಸ್ತಾ ಇದ್ದಾರೆ. ರಾತ್ರಿ ಬೆಳಗ್ಗೆವರೆಗೂ ಹೀಗೆ ಗಾಡಿಯಲ್ಲಿ ಕೂರಿಸ್ಕೊಂಡು ಅವ್ರು ತಿರುಗಾಡ್ತಾರೆ. ಅವ್ರಿಗೆ ಪೆಟ್ಟು ಆಗಿದೆ. ಎಲ್ಲೊಂದು ಕಡೆ ನಾವು TV ಕ್ಲಿಪ್ಪಿಂಗ್ಸಲ್ಲಿ ನೋಡಿದಾಗ, ನಿನ್ನೆ ರಾತ್ರಿನೂ ಕೂಡ ಖಾನಾಪುರದಲ್ಲಿ ನಮ್ಮ ಒಬ್ಬರು ನ್ಯಾಯವಾದಿ ಚೇತನ್ ಮಣ್ಣೇರಿಕರ್ ಅಂತ ತಿಳ್ಕೊಂಡು ಅವರು ಹೋಗಿದ್ರು. ಅವರಲ್ಲೂ ಕೂಡ ಪೊಲೀಸರು ಅವ್ರನ್ನ ಒಳಗಡೆ ಬಿಟ್ಟಿಲ್ಲ. ಒಬ್ಬ ಕಕ್ಷಿದಾರನಿಗೆ, ನಮ್ಮ ಕಕ್ಷಿದಾರ ಒಬ್ಬ ನ್ಯಾಯಾಲಯದಲ್ಲಿ ಅವನ ಮೇಲೆ ಗುಣ ದಾಖಲಾದ ಮೇಲೆ ಅವರಿಗೆ ತಮ್ಮ ನ್ಯಾಯವಾದಿಗಳ ಜೊತೆಗೆ ಮಾತನಾಡುವಂಥ ರೈಟ್ಸ್ ಇದೆ. ಆ ರೈಟ್ಸನ್ನು ಕೂಡ ಇವತ್ತು ಈ ಸರ್ಕಾರ ಕಿತ್ಕೊಂಡಿದೆ. ಅವ್ರ ಕಡೆಯಿಂದ ಗುಂಡಾ ವರ್ತನೆಯನ್ನು ಮಾಡ್ತಾ ಇದೆ. ನಮಗನಿಸಿದೆ, ಈಗ ನಮ್ಮ
ಸಿ ಟಿ ರವಿ ಅವರಿಗೆ ಅವ್ರಿಗೆ ಒಂದು ಏನು ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಟಿ ರವಿ ಬಂಧನಕ್ಕೆ ಮತ್ತೊಂದು ಮೇಜರ್ ಟ್ವಿಸ್ಟ್ ಅಂತೆ. ಮತ್ತೆ ರೂಟ್ ಚೇಂಜ್ ಮಾಡಿದ್ದಾರೆ ಪೊಲೀಸರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿ ಇಡೀ ಕೂಡ ರೂಟ್ ಚೇಂಜ್, ಈಗಲೂ ಕೂಡ ರೂಟ್ ಚೇಂಜ್ ಆಗಿದೆ. ಸಾಂಬ್ರಾ ಏರ್ಪೋರ್ಟ್ ಕಡೆಗೆ ಪೊಲೀಸರು ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಕೋರ್ಟ್ಗೆ ಬರೋ ಬದಲು ನೇರವಾಗಿ ಏರ್ಪೋರ್ಟ್ ನತ್ತ ಅಂತೆ. ಏರ್ಪೋರ್ಟ್ ಅಂದ್ರೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರ. ಪೀಪಲ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕರ್ಕೊಂಡು ಬರುವ ತಯಾರಿ ಏನಾದ್ರೂ ನಡೀತಿದ್ಯಾ ಅನ್ನೋದು ಸಹಜ. ನೆನೆ ರಾತ್ರಿಯಿಂದಲೂ ರಿಪಬ್ಲಿಕ್ ಕನ್ನಡ ಈ ಆಯಾಮದಲ್ಲೂ ಕೂಡ ಸುದ್ದಿ ಪ್ರಸಾರ ಮಾಡಿತ್ತು. ಒಬ್ಬ ಜನಪ್ರತಿನಿಧಿ ಆಗಿರೋ ಕಾರಣಕ್ಕೆ ದಾಖಲಾಗಿರೋದು BNS 75, 79, 75, 79ನೇ ಸೆಕ್ಷನ್ ಅಡಿಯಲ್ಲಿ ಕೇಸ್ ಆದ್ರೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇನೆ ಪ್ರಸ್ತುತಪಡಿಸಬೇಕಾಗಬಹುದು ಅನ್ನೋದೊಂದು ಅನುಮಾನ ಇದ್ದೇ ಇದೆ. ಈಗ ಸಾಂಬ್ರಾ ವಿಮಾನ ನಿಲ್ದಾಣ ಅಂತಂದ್ರೆ ಬಹುತೇಕ ಬೆಂಗಳೂರಿಗೆ ಶಿಫ್ಟ್ ಮಾಡೋ ಸಾಧ್ಯತೆ ಇರಬಹುದು. ಕ್ಷಣಕ್ಕೂ ಕೂಡ ರೂಟ್ ಚೇಂಜ್ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಅನುಮಾನ ಇದ್ದೇ ಇದೆ. ಬಟ್ ನನ್ನ ಕುತೂಹಲ, ಈ ಜನಪ್ರತಿನಿಧಿಗಳು ಅಂತ ಬಂದಾಗ, ಅಧಿಕಾರದಲ್ಲಿದ್ದಾಗ ಅವ್ರನ್ನ ಬಂಧಿಸ್ತಾರೆ ಅಂದ್ರೆ ಅವ್ರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕರ್ಕೊಂಡು ಬರೋದು ನಿಯಮ ಇರೋದು ಹಂಗೆ. ಇಲ್ಲಿ ಸಭಾಪತಿಗಳ ರೋಲ್ ಕೂಡ ಬಹಳ ಮುಖ್ಯವಾಗಿತ್ತು. DK ಶಿವಕುಮಾರ್ ಅವರು ಹೇಳಿದ ಮಾತಿನಲ್ಲಿ ಒಂದಷ್ಟು ಸತ್ಯಾಂಶ ಇದೆ. ಅಂದ್ರೆ ಸಭಾಪತಿಗಳ ಮೇಲೆ ಅವರ ಸಮ್ಮುಖದಲ್ಲಿ ದೂರು ಬಂದ ಸಂದರ್ಭದಲ್ಲಿ ಅದನ್ನ ಇತ್ಯರ್ಥ ಮಾಡೋ ಜವಾಬ್ದಾರಿ ಅವರದ್ದು. ಹಾಗೆ ಪೊಲೀಸ್ ಈ ಪ್ರಕರಣದಲ್ಲಿ ಎಂಟರ್ ಆಗ್ಬೇಕಾ ಬೇಡವಾ ಅನ್ನೋದು ಕೂಡ ಬಹುತೇಕ ಸಭಾಪತಿಗಳ ನಿರ್ಧಾರದ ಮೇಲೆ ಅವಲಂಬಿತವಾಗುತ್ತೆ. ಈ ನನ್ನ ಪರಿವಿಧಿಗೆ ಮೀರಿದ ಪ್ರಕರಣ ಇದು, ಹೀಗಾಗಿ ಪೊಲೀಸರು ತನಿಖೆಯನ್ನ ಮಾಡ್ಲಿ ಅಂತ ಹೇಳಿ ಸಭಾಪತಿಗಳು ಹೇಳಬೇಕಾಗಿತ್ತು. ಈ ವಿಚಾರವನ್ನ ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ಸಭಾಪತಿಗಳ ನಡೆಯ ಬಗ್ಗೆ ಅಸಮಾಧಾನ ಇದೆ, ಅವರೇ ಹ್ಯಾಂಡಲ್ ಮಾಡಬೇಕಾಗಿತ್ತು, ಅವರೇ ಇತ್ಯರ್ಥ ಮಾಡಬೇಕಾಗಿತ್ತು, ಅವರೇ ರಕ್ಷಣೆ ಕೊಡಬೇಕು ಜನಪ್ರತಿನಿಧಿಗಳಿಗೆ ಕಲಾಪ ಆಗೋ ಹೊತ್ತಲ್ಲಿ. ಬಟ್ ಯಾವ ಕೆಲಸವೂ ಕೂಡ ಸಭಾಪತಿಗಳಿಂದ ಆಗ್ಲಿಲ್ಲ ಅನ್ನುವಂತಹ ಬೇಸರ ಹೊರ ಹಾಕಿದ್ರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮೈಲಾರಿ. ಓಕೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಮತ್ತೆ ರೂಟ್ ಚೇಂಜ್ ಆಗಿದೆ ಅಂತೆ. ಏರ್ಪೋರ್ಟ್ ನತ್ತ ಅಂದ್ರೆ ಬೆಂಗಳೂರಿಗೆ ಕರೆ ತರುವಂತಹ ಸಿದ್ಧತೆಗಳಾಗ್ತಾ ಇದೆಯಾ, ಹೇಗೆ? ಖಂಡಿತ ಶ್ರುತಿ, ಏನು ಕ್ಷಣಕ್ಕೂ ಕೂಡ ಇಲ್ಲಿ ಏನು ರೂಟ್ ಮ್ಯಾಪ್ ಅನ್ನ ಚೇಂಜ್ ಮಾಡ್ತಿದ್ದಾರೆ ಬೆಳಗಾವಿಯ ಪೊಲೀಸರು. ಪ್ರಮುಖವಾಗಿ ಸದ್ಯ ನಾವು ಈಗ ಮುಚ್ಚಳ್ಳಿ ಗ್ರಾಮದಲ್ಲಿ ಸಿಟಿರವರು ಬಂಧನ ಆಗಿರುವಂತದ್ದು. ಬಂಧನ ಆದಂತ ಸಂದರ್ಭದಲ್ಲಿ ಅವ್ರನ್ನ ಬೆಳಗಾವಿಯ ಅಂಕಲ್ಗೆಯಿಂದ ಕೂಡ ಈಗ ಏನು ಬೆಳಗಾವಿ ಕಡೆಗೆ ಕರೆದುಕೊಂಡು ಬರ್ತಾ ಇದ್ರು. ಅದೇ ನಡುವೆ ಇದೇ ಒಂದು ಮುತ್ಗ ಅನ್ನೋ ಒಂದು ಗ್ರಾಮದಲ್ಲಿ ಕೂಡ ಈಗ ಅವರನ್ನ ನಿಲ್ಲಿಸಿದ್ದಾರೆ. ಬೆಳಗಾವಿಯ ಪೊಲೀಸರು ಕ್ಷಣಕ್ಕೂ ಕೂಡ ಏನು ರೂಟ್ ಅನ್ನ ಚೇಂಜ್ ಮಾಡ್ತಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗಿರುವಂತದ್ದು. ಏನು